ನನ್ನ ಹೆಸರು ಸ್ಫೂರ್ತಿ. ನನ್ನ ಹೆಸರು ದರ್ಶನ್ ಅಂತ. ನನ್ನ ಹೆಸರು ಪ್ರಜ್ಞಾ. ನಾವು ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯ MSW ಸೋಷಿಯಲ್ ವರ್ಕ್ನ ವಿದ್ಯಾರ್ಥಿಗಳು. ಇಲ್ಲಿ ಸಿಯೋನ್ ಆಶ್ರಮ್ ಟ್ರಸ್ಟ್ ಗಂಡಿಬಾಗಿಲು ಇಲ್ಲಿಗೆ 21 ದಿನಗಳ ಕಾಲ ಸಮ್ಮರ್ ಪ್ಲೇಸ್ಮೆಂಟ್ಗಾಗಿ ಬಂದಿರುತ್ತೇವೆ. ಸಿಯೋನ್ ಆಶ್ರಮಕ್ಕೆ ನಮಗೆ ಸಮ್ಮರ್ ಪ್ಲೇಸ್ಮೆಂಟ್ ಆಗಿತ್ತು. ನಾವು ಇಲ್ಲಿ ಸಿಯೋನ್ ಆಶ್ರಮ ಗಂಡಿಬಾಗಿಲಿಗೆ ಬಂದಿದ್ದು. ಇಲ್ಲಿ ನಮಗೆ ಉತ್ತಮವಾದಂಥ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಇಲ್ಲಿ ನಮಗೆ ಸಿಯೋನ್ ಆಶ್ರಮದಲ್ಲಿ ಯಾವ ರೀತಿಯ ಜನರಿದ್ದಾರೆ ಹಾಗೂ ಅವ್ರು ಯಾವ್ಯಾವ ರೀತಿ ಮೆಂಟಲಿ ಹಿಲ್ಡ್ ಆಗಿರ್ಬೋದು, ಮೆಂಟಲಿ ರಿಟೈರ್ಡ್ ಆಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ ಆಗಿರ್ಬೋದು, ಅವರು ಯಾವ್ಯಾವ ರೀತಿಯಾದಂಥ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಿದ್ದಾರೆ ಹಾಗೂ ಅವರು ತಮ್ಮ ಜೀವನ ಬದುಕಿನಲ್ಲಿ ಯಾವ್ಯಾವ ರೀತಿಯಾಗಿ ಕಷ್ಟಗಳನ್ನ ಅನುಭವಿಸ್ತಿದ್ದಾರೆ, ಅವರಿಗೆ ಅಂಥವರಿಗೆ ಇಲ್ಲಿ ಉತ್ತಮವಾದಂಥ ಸೌಕರ್ಯಗಳನ್ನ ಕೊಟ್ಟು ತಮ್ಮ ಜೀವನವನ್ನು ಮತ್ತೆ ಪುನರುಜ್ಜೀವನಗೊಳಿಸ್ಕೋಬೇಕು. ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಬೇಕು. ಹಾಗೆ ತಮ್ಮ ಜೀವನವನ್ನು ಎಲ್ಲರ ಹಾಗೆ ಸುಗಮವಾಗಿ ಸಂತೋಷದಿಂದ ನಡೆಸಬೇಕು. ಆ ರೀತಿಯಾದಂತಹ ಉತ್ತಮವಾದಂತಹ ಸೌಕರ್ಯಗಳನ್ನ ಇಲ್ಲಿ ಸಿಯೋನ್ ಆಶ್ರಮದಲ್ಲಿರುವಂತಹ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರ್ತಕ್ಕಂಥ UC ಪೌಲು ಸರ್ ಆಗಿರ್ಬೋದು, ಹಾಗೆ ಮೇರಿ UPR ಆಗಿರ್ಬೋದು, ಇವರೆಲ್ಲ ಸಹ ಪ್ರೊವೈಡ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿನ ಸಿಯೋನ್ ರೇಡಿಯೋ ಆಗಿರ್ಬೋದು, ಕಲಾ ವೇದಿಕೆ ಆಗಿರ್ಬೋದು, ಹಾಗೂ ಸಿಯೋನ್ ಪ್ರವಾಸ, ಹೀಗೆ ಹಲವಾರು ರೀತಿಯಾದಂತಹ ಯೋಜನೆಗಳನ್ನು ಇಲ್ಲಿ ಹಾಕಿಕೊಂಡಿದ್ದಾರೆ. ಇದರಿಂದ ಏನು ಉಪಯೋಗ ಅಂದರೆ ಇಲ್ಲಿರುವಂತಹ ಆಶ್ರಮ ನಿವಾಸಿಗಳಿಗೆ ಒಂದು ಮನೋವಿಕಾಸ ಆಗಿರ್ಬೋದು, ಅವರಿಗೆ ಮೆಂಟಲಿ ಹೆಲ್ಪ್ ಆಗ್ತದೆ. ಹಾಗಾಗಿ ತುಂಬ ಒಳ್ಳೆ ರೀತಿಯಾದಂತಹ ಸೌಕರ್ಯಗಳನ್ನ ಇಲ್ಲಿ ಕೊಡ್ತಿದ್ದಾರೆ. ಇದು ತುಂಬ ಹಲವಾರು ರೀತಿಯ ಕಷ್ಟಗಳನ್ನು ಎದುರಿಸ್ತಿರುವಂತಹ ಜನಗಳಿಗೆ ಅತಿ ತುಂಬವಾಗಿ ಹೆಲ್ಪ್ಫುಲ್ ಆಗ್ತಿದೆ ಹಾಗೂ ಸಹಾಯವನ್ನು ಮಾಡ್ತಿದೆ ಸಿಯೋನ್ ಆಶ್ರಮ. ನಾವು ಇಲ್ಲಿ ಬಂದು 21 ದಿನಗಳ ಕಾಲ ಸಮ್ಮರ್ ಪ್ಲೇಸ್ಮೆಂಟ್ನಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ನ ಇದು ಮಾಡಿದ್ವಿ. ಸೊ ಇಲ್ಲಿನ ಪೇಷಂಟ್ಸ್ಗಳು ನಮಗೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರಪ್ಪ ಅಂದರೆ, ಸ್ಟಾರ್ಟಿಂಗ್ ಡೇಸಲ್ಲಿ ನಾವು ಬಂದಾಗ ಉತ್ತಮವಾದಂಥ ರೀತಿಯಲ್ಲಿ ರಿಯಾಕ್ಟ್ಗಳನ್ನ ಮಾಡಿದ್ರು. ನಾವು ಅವರಿಗೆ ಗ್ರೂಪ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ತಿದ್ವಿ. ಆಗ ಎಲ್ಲರೂ ಸಹ ಪಾರ್ಟಿಸಿಪೇಟ್ ಮಾಡ್ತಿದ್ರು, ಎಲ್ಲರೂ ಸಹ ಉತ್ತಮ ರೀತಿಯಲ್ಲಿ ಆಟವನ್ನು ಆಡ್ತಿದ್ರು. ಹಾಗೆಯೇ ಸ್ಪೆಷಲ್ ಸ್ಕೂಲ್ ಅಂತ ಇದೆ, ಸಿಯೋನ್ ಆಶ್ರಮ್ ಸ್ಪೆಷಲ್ ಸ್ಕೂಲ್ ಅಂತ. ಅಲ್ಲಿ ಸ್ಪೆಷಲ್ ಆಗಿ ಕ್ರಾಫ್ಟ್ಗಳನ್ನ ಮಾಡಿಸ್ತಕ್ಕಂಥ ಆಗಿರ್ಬೋದು, ಹಾಗೆಯೇ ಕೌನ್ಸಿಲಿಂಗ್ಗಳನ್ನ ಅಟೆಂಡ್ ಮಾಡಿದ್ವಿ. ಅಲ್ಲಿ ಅವರು ಯಾವ ರೀತಿಯಾದಂಥ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಿದ್ದಾರೆ, ಸೊ ಒಬ್ಬ ಮೆಂಟಲಿ ಪರ್ಸನ್ನು ಯಾವ ರೀತಿಯಾದಂಥ ಕಷ್ಟಗಳನ್ನ ಅನುಭವಿಸ್ತಾನೆ, ಅವನು ಅದರಿಂದ ಹೊರಗೆ ಬರೋಕ್ಕೆ ಯಾವ ರೀತಿಯಾದಂಥ ಚಾಲೆಂಜಸ್ನ ಫೇಸ್ ಮಾಡ್ತಾನೆ, ಅದರಿಂದ ಅವ್ರನ್ನ ಹೇಗೆ ಹೊರ ತರ್ಬೋದು ಅನ್ನೋದನ್ನ ಇಲ್ಲಿನ ಸಿಬ್ಬಂದಿ ವರ್ಗದವ್ರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಸೋಷಲ್ ವರ್ಕ್ ಸ್ಟೂಡೆಂಟ್ಸ್ಗಳಿಗೆ ಅವರು ಪ್ರಾಕ್ಟಿಕಲ್ ಆಗಿ ಅವ್ರು ಥಿಯರಿಟಿಕಲಿ ಆಗಿ ಏನು ಕಲಿತಾರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಲಿಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನು ಈ ಸಿಯೋನ್ ಆಶ್ರಮ ಟ್ರಸ್ಟ್ ಪ್ರೊವೈಡ್ ಮಾಡುತ್ತೆ. ಅದಕ್ಕೆ ಇನ್ನು ನಮ್ಮ ಮುಂದಿನ ಬ್ಯಾಚ್ ಆಗಲಿ ಅಥವಾ ಇನ್ನಿತರ ಕಾಲೇಜಿನ MSW ಸ್ಟೂಡೆಂಟ್ಸ್ಗಳಾಗಲಿ ಇಲ್ಲಿಗೆ ಬಂದು ತಮ್ಮ ಸಮ್ಮರ್ ಪ್ಲೇಸ್ಮೆಂಟ್ ಆಗಲಿ, ಫೀಲ್ಡ್ ವಿಸಿಟ್ ಅಥವಾ ಫೀಲ್ಡ್ ವರ್ಕ್ನಾಗಲಿ ಇಲ್ಲಿ ಮಾಡಿಕೊಂಡು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ಗಳನ್ನು ಪಡ್ಕೋಬೇಕು ಅಂತ ನಾವು ಆಶಿಸುತ್ತೇವೆ. ನಮಗೆ ಇಲ್ಲಿ 21 ದಿನಗಳ ಕಾಲ ಸಮ್ಮರ್ ಪ್ಲೇಸ್ಮೆಂಟಿಗೆ ಅವಕಾಶ ಮಾಡಿಕೊಟ್ಟಂತಹ ಯೂನಿವರ್ಸಿಟಿ ಆಫ್ ಮೈಸೂರು ಮಾನಸ ಗಂಗೋತ್ರಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವರ್ಕ್ ಸ್ಟಡೀಸ್ ಇದರ ಚೇರ್ಮನ್ ಹಾಗೂ ಇನ್ನಿತರ ಪ್ರೊಫೆಸರ್ಸ್ ಆಗಿರುವಂತಹ ಎಲ್ಲರಿಗೂ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇವೆ. ಹಾಗೆಯೇ ಸಿಯೋನ್ ಆಶ್ರಮ್ ಟ್ರಸ್ಟ್ ಗಂಡಿಬಾಗಿಲು ಇದರ ಫೌಂಡಿಂಗ್ ಟ್ರಸ್ಟಿ ಆಗಿರುವಂತಹ UC ಪೌಲೋಸ್ ಹಾಗೂ ಮೇರಿ UP ಅವರಿಗೂ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶೋಭಾ ಮ್ಯಾಮ್ ಅವರಿಗೂ, ಫಿನಾನ್ಸ್ನ ಮ್ಯಾನೇಜ್ ಮಾಡುವಂತಹ ಸೌಮ್ಯ ಮ್ಯಾಮ್ ಹಾಗೂ ಇನ್ನಿತರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಇಲ್ಲಿರುವ ಆಶ್ರಮ ನಿವಾಸಿಗಳಿಗೂ ಎಲ್ಲರಿಗೂ ನಾವು ತುಂಬ ಚಿರಋಣಿಗಳಾಗಿರುತ್ತೇವೆ. ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಇವರು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಎಸ್ಪೆಷಲಿ ನಮಗೆ ಸೋಷಿಯಲ್ ವರ್ಕರ್ ಸಿಂಧು ಮ್ಯಾಮ್ ಆಗಲಿ, ಆಶಾ ಮ್ಯಾಮ್ ಆಗಲಿ, ಇವರು ನಮಗೆ ಟೈಮ್ ಟೇಬಲನ್ನು ಕ್ರಿಯೇಟ್ ಮಾಡಿಕೊಡೋ ಮೂಲಕ ಡೈಲಿ ವರ್ಕ್ ಏನಿದೆ ಅದಕ್ಕೆ ನಮ್ಮನ್ನ 21 ಡೇಸು ನಮಗೆ ತುಂಬಾ ಗೈಡ್ ಮಾಡಿದ್ದಾರೆ. ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇವೆ.